ಗುಂಡಿ ಬಿದ್ದ ರಸ್ತೆಗಳು ನಮ್ಮನ್ನು ಸ್ವಾಗತಿಸ್ತಾ ಇರುವಂಥದ್ದು ಶಕ್ತಿ ಗಣಪತಿ ನಗರ ವಾರ್ಡ್ನಲ್ಲಿ. ನಾಯಿಗಳು ತುಂಬ ಇದೆ ಸರ್. ಓಡಾಡ್ಬೇಕಾದ್ರೆಲ್ಲ ಗಾಡೀಲಿ ಹೋಗ್ಬೇಕಾದ್ರೆಲ್ಲ ಕಚ್ಚಾಕ್ ಬರುತ್ತೆ. ಏನು ಸಮಸ್ಯೆ, ನೀರಿನ ಸಮಸ್ಯೆ ಇದೆ. ಸ್ವಲ್ಪ ಬೀದಿ ಲೈಟ್ ಸಾಯಂಕಾಲ ಆನ್ ಮಾಡಲ್ಲ, ಬೆಳಗ್ಗೆ ಬೇಗ ಆಫ್ ಮಾಡಲ್ಲ. ಸ್ವಲ್ಪ ಯೂತ್ಸು ಡ್ರಗ್ಸ್ ಅದು ಗಾಂಜಾ ಅದೆಲ್ಲ ಹೊಡೆಯೋ ಸಮಸ್ಯೆ ಇದೆ. ಇದು ಕೂಡ ಮಹಾಲಕ್ಷ್ಮಿ ಲೇಔಟ್ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ 12 ವಾರ್ಡ್ಗಳಲ್ಲಿ ಒಂದಾಗಿದೆ. ಇಲ್ಲಿ ಯಾವೆಲ್ಲ ಸಮಸ್ಯೆಗಳಿದ್ದಾವೆ, ಬೇರೆ ಬೇರೆ ಏರಿಯಾಗಳಲ್ಲಿ ಅಂದರೆ ಈ ವಾರ್ಡ್ನ ಬೇರೆ ಬೇರೆ ಕಡೆಗಳಲ್ಲಿ ರಸ್ತೆಗಳು ಯಾವ ರೀತಿಯಾಗಿದ್ದಾವೆ, ಮೂಲಭೂತ ಸಮಸ್ಯೆಗಳಿಂದ ಈ ವಾರ್ಡ್ ಕೂಡ ಹೊರತಾಗಿಲ್ವಾ, ನರಳ್ತಾ ಇದೆಯಾ, ಇಲ್ಲಿನ ಜನ, ಇಲ್ಲಿನ ನಿವಾಸಿಗಳು, ಮಾಜಿ ಕಾರ್ಪೊರೇಟರ್ಗಳ ಬಗ್ಗೆ, BBMP ಸದಸ್ಯರ ಬಗ್ಗೆ ಮತ್ತು ಇಲ್ಲಿನ ಸ್ಥಳೀಯ ಶಾಸಕರ ಬಗ್ಗೆ ಏನು ಹೇಳ್ತಾರೆ, ಬನ್ನಿ ಒಂದೊಂದಾಗಿ ತಿಳ್ಕೊಳ್ಳೋಣ. ಇಲ್ಲಿ ಕಸ ಯಾವಾಗಲೂ ಎತ್ಕೊಂಡು ಹೋಗಲ್ಲ. ಬಂದು ಎಲ್ಲಿದೆ ಕಸ? ನೋಡಿ ಅಲ್ಲಿ ಇದೆ, ನೋಡಿ ಇಲ್ಲಿದೆ. ಯಾವಾಗಲೂ ಅಲ್ಲಿ ತುಂಬ ಇರುತ್ತೆ. ಯಾವಾಗಲೂ ಕಸ ಆದರೆ ಬಂದು ಎತ್ಕೊಂಡು ಹೋಗ್ತಾರೆ, ಇಲ್ಲ ಅಂದಿಲ್ಲ, ಎತ್ಕೊಂಡು ಹೋಗ್ತಾರೆ. ಆದ್ರೇನು ಯಾವಾಗಲೂ ತಂದು ಹಾಕ್ತಾರೆ ಜನ. ಅದಕ್ಕೆ ಏನಾದ್ರು ಫೈನ್ ಹಾಕ್ಸಿದ್ರೆ ತಾನೇ. ಕ್ಯಾಮ್ರಾ ಹಾಕಿದ್ದೀನಿ, ಅದು ಹೇಳಿದ್ದೀನಿ. ಕ್ಯಾಮ್ರಾನಲ್ಲಿ ಹೋಗಿ ಹಾಕೋರ್ಗೆ ಹೇಳಿ ಫೈನ್ ಹಾಕ್ಸಿದ, ಅದು ಅವರು ಮಾಡಲ್ಲ. ಎತ್ಕೊಂಡು ಹೋಗೋರು ಎತ್ಕೊಂಡು ಬಂದು ಹೋಗ್ತಾರೆ. ಹಾಕೋರ್ದು ಸಮಸ್ಯೆ ಜಾಸ್ತಿ. ಹಾಂ, ಅದೇನೇ ಹೇಳಿ ಅದವರು ಇದು ಕೇಳಲ್ಲ, ತಂದು ಹಾಕ್ತಾನೇ ಇರ್ತೈತೆ. ಈಗ ನಮಗೆ ಶಕ್ತಿ ಗಣಪತಿ ನಗರದಲ್ಲಿ ಪ್ರಾಬ್ಲಮ್ ಅಂದರೆ CC ಕ್ಯಾಮರಾ ಒಂದು ಸರಿ ಇಲ್ಲ. ಆಮೇಲೆ ಇನ್ನೊಂದು ಈ ಕೆಲವೊಂದು ಡಿಪಾರ್ಟ್ಮೆಂಟಲ್ಲಿ ಏನಾದರೂ ಇದು ಕೆಲವೊಂದು ಗಲಾಟೆ ಆದರೆ ಅದ್ರ ಬಗ್ಗೆ ಏನೂ ಇದಾಗ್ತಾ ಇಲ್ಲ ಅಷ್ಟೇ. ಅದು ಬೇಕು, ಅದು ಇದ್ದಾಗ ಯಾವ ಕೆಲಸನೂ ಆಗಲ್ಲ. ಈ ಕಸಗಳು ಎಷ್ಟು ಹೇಳಿದ್ರು ಕೇಳಲ್ಲ ಸರ್. ತಗೊಬಂದು ಹಾಕಿದ್ರೆ ಇಲ್ಲಿ ನಮಗೆ ಜಗಳ ಹಾಕಿ ಬರ್ತಾರೆ, ಹೊಡೆಯಕ್ಕೆ ಬರ್ತಾರೆ. ನಮಗೆ ಅಯ್ಯೋ ಇಲ್ಲಿ ಇಕ್ರವರು ಎಲ್ಲ ಕಡೆ ಬಂದು ಹಾಕ್ತಾರೆ. ಹೇಳಿದ್ರೆ ಪರಿಚಯರವರೇ ಹಾಕಿದ್ರು ನಮಗೆ ಹೊಡೆಯಕ್ಕೆ ಬರ್ತಾರೆ, ಜಗಳಕ್ಕೆ ಬರ್ತಾರೆ. ನಿಮ್ಮ ಅಪ್ಪನ ಮನೆಯಲ್ಲ ಅವಾಗಲೇ ಅಂತ ಬೈತಾರೆ. ಕಸದಿದೆ ಸರ್ ಸಮಸ್ಯೆ. ಸ್ವಲ್ಪ ಯೂತ್ಸು ಡ್ರಗ್ಸ್ ಅದು ಗಾಂಜಾ ಅದೆಲ್ಲ ಹೊಡೆಯೋ ಸಮಸ್ಯೆ ಇದೆ. ತುಂಬ ಗಲಾಟೆಗಳಾಗ್ತಾ ಇರುತ್ತೆ. ಏನಾದರೂ ಒಂದು ಪ್ರೊಸೆಷನ್ ಸ್ಟಾರ್ಟ್ ಆಯ್ತಂದರೆ ಅವತ್ತಿನ ದಿನ ಎಲ್ಲ ಕುತ್ಕೊಂಡು ಲೈಕ್ ನಮ್ಮಂಥವ್ರು ಎಜುಕೇಟೆಡ್ಸು ಮನೇಲಿ ಗರ್ಲ್ಸ್ ಇರೋರಿಗೆಲ್ಲ ಸ್ವಲ್ಪ ಭಯ ಆಗುತ್ತೆ. ಆ ಥರ ಸಿಚುವೇಶನ್ಸ್ ಇದೆ. ಬಟ್ ಪೊಲೀಸು ಬರ್ತಾರೆ, ಬೀಟ್ಸ್ ಹಾಕ್ತಾ ಇರ್ತಾರೆ. ಇನ್ನೂ ಸ್ವಲ್ಪ ಹೆಚ್ಚಿನ ಕ್ರಮ ತೊಗೋಬೇಕು. ಕಸದ ವಿಲೇವಾರಿಲಿ ತುಂಬ ಸಮಸ್ಯೆ ಇದೆ. ಮೇಯ್ನ್ ಈ ಥರ ಕಸ ಗುಡ್ಡೆ ಹಾಕೋದಿದೆ ಅಲ್ವಾ, ಅದು ತುಂಬ ತಪ್ಪು. ಜನರಲ್ಲಿ ಅವೇರ್ನೆಸ್ ಪ್ರತಿ ಒಬ್ಬರಲ್ಲಿ ಬರಬೇಕು, ಅದು ಇಂಪಾರ್ಟೆಂಟ್. ನಾವು ನಮ್ಮನೆ ಕಸನ ಬೇರೆಯವ್ರ ಮನೆಗೆ ಹಾಕಿದ ತಕ್ಷಣ ನಾವು ಸೇಫ್ ಅಂತ ಅಂದ್ಕೊಳ್ಳೋದಲ್ಲ. ರೋಗ ರುಜಿನ ಸ್ಟಾರ್ಟ್ ಆದರೆ ಎಲ್ರಿಗೂ ಒಂದೇ ಸಲ ಬಂದುಬಿಡುತ್ತೆ. ಎಲ್ರಿಗೂ ಅದನ್ನು ಸಮಸ್ಯೆಯನ್ನು ಫೇಸ್ ಮಾಡಬೇಕಾಗುತ್ತೆ. ಇದೇ ನಮ್ಮದು ದೊಡ್ಡ ಸಮಸ್ಯೆ ಇವಾಗಿದ್ದು. ಮೇಯ್ನ್ ಅಂದರೆ ಏರಿಯಾದಲ್ಲಿ ರೋಡ್ಗಳ ಪ್ರಾಬ್ಲಮ್ಮು, ಮತ್ತು ಪಬ್ಲಿಕ್ಸು ವೆಹಿಕಲ್ಸ್ ನಿಲ್ಲಿಸ್ಬೇಕಾದ್ರೆ ಪ್ರಾಪರಾಗಿ ನಿಲ್ಲಿಸಲ್ಲ. ಆಮೇಲೆ ತುಂಬ ರ್ಯಾಶ್ ಡ್ರೈವಿಂಗ್ ಇದೆ. ಆಮೇಲೆ ಏನು ಸಿಟಿಸನ್ಶಿಪ್ ಅಲ್ಲದ್ರೆ ಪ್ರಾಪರಾಗಿ ಸಿವಿಲೈಸೇಷನ್ ಬಿಹೇವಿಯರ್ಸ್ ಇಲ್ಲ. ಅದೇ ನಾಯಿಗಳು ತುಂಬ ಇದೆ ಸರ್. ಓಡಾಡ್ಬೇಕಾದ್ರೆಲ್ಲ ಗಾಡೀಲಿ ಹೋಗ್ಬೇಕಾದ್ರೆಲ್ಲ ಕಚ್ಚಾಕ್ ಬರುತ್ತೆ. ಇನ್ನೊಂದು ಏರ್ಟೆಲ್ ಆಫೀಸ್ ರೋಡಲ್ಲಿ ಸುಮ್ಮನೆ ವಾಕ್ ಮಾಡಬೇಕಾದ್ರೂ ಫುಲ್ ಕಚ್ಚಕ್ಕೆ ಬಂದಿತ್ತು. ಮಕ್ಳಿಗೆಲ್ಲ ನನ್ನ ಅಕ್ಕನ ಮಗಂಗೂ ಕಚ್ಚಿದೆ ನಾಯಿ. ತುಂಬ ಹಿಂಸೆ ಆಗ್ತಿದೆ ಓಡಾಡೋಕ್ಕೆ. ನಾವು ಶಕ್ತಿ ಗಣಪತಿ ನಗರ ವಾರ್ಡ್ನ 1ನೇ ಕ್ರಾಸ್ನಲ್ಲಿದ್ದೀವಿ. ಇಲ್ಲಿ ಬೀದಿ ನಾಯಿಗಳ ಹಾವಳಿ ಜಾಸ್ತಿ ಇದೆ ಅಂತ ನಾವು ಕೇಳಿದ್ದೀವಿ. ನಮ್ಮ ಎದುರಿಗೇನೆ, ಈಗ ಕ್ಯಾಮ್ರಾ ಎದುರಿಗೇನೆ ನೀವು ನೋಡಿರ್ಬೋದು, ಒಬ್ಬರು ಬೈಕ್ ಸವಾರಿಗೆ ಬೀದಿ ನಾಯಿಗಳು ಅಟ್ಯಾಕ್ ಮಾಡಿದೆವು. ಈಗ ಅವರು ನಾಯಿ ಅಟ್ಯಾಕ್ ಮಾಡಿದಂಥ ಸಂದರ್ಭದಲ್ಲಿ ಅವರು ಅದನ್ನು ನಾಯಿನ ಓಡಿಸೋವಂಥ ಪ್ರಯತ್ನ ಮಾಡಿದ್ರು. ಈಗ ನಮ್ಮ ಜೊತೆ ಇದ್ದಾರೆ, ಅವ್ರು ಏನು ಹೇಳ್ತಾರೆ ಬನ್ನಿ ಕೇಳೋಣ. ಸರ್, ತಮ್ಮ ಹೆಸರು? ಲಕ್ಷ್ಮಣ್ ಅಂತ ಸರ್. ಓಕೆ, ಇಲ್ಲಿ ಯಾವ ಥರ ಬೀದಿ ನಾಯಿಗಳ ಹಾವಳಿ ಇದೆ? ತುಂಬಾನೇ ಸರ್. ಬೆಳಗ್ಗೆ 5 ಗಂಟೆಗೆ ಬಂದರೂ ಅರ್ಧಿಸ್ಕೊ ಬರ್ತದೆ. ಯಾವತ್ತು ನೋಡಿ ಯಾವಾಗಲೂ ಹಂಗೆ ಡೈಲಿ ಮಾರ್ನಿಂಗ್ ಹೋಗ್ತೀವಿ, ಹಿಂಗೆ ಬರ್ತೇವೆ. ಯಾವಾಗ ನೋಡಿ ಸಡನ್ನಾಗಿ ಬಂದೆ ಕಚ್ಚಕ್ಕೆ ಬಂತು, ಹಿಂಗೆ ಭಯ ಆಗುತ್ತೆ. ತುಂಬ ಹಾವಳಿ ಇದೆ ಸರ್. ಹೆಸರಿಗೆ ಇದು ಶಕ್ತಿ ಗಣಪತಿ ನಗರ. ಇಲ್ಲಿ ಸಂಜೆ ಆದ್ರೆ ಸಾಕು ಗಾಂಜಾ ಹುಡುಗರ ಅಬ್ಬರ. ಬೆಂಗಳೂರು ಪಶ್ಚಿಮ ವಲಯ ವ್ಯಾಪ್ತಿಯಲ್ಲಿ ಬರೋ ಮಹಾಲಕ್ಷ್ಮಿ ಲೇಔಟ್ ವಿಧಾನಸಭಾ ಕ್ಷೇತ್ರದ ವಾರ್ಡ್ಗಳ ಪೈಕಿ ಶಕ್ತಿ ಗಣಪತಿ ನಗರವೂ ಒಂದು. ಶಂಕರಮಠ ವಾರ್ಡ್ನ ಪಕ್ಕದಲ್ಲೇ ಇದೆ ಶಕ್ತಿ ಗಣಪತಿ ನಗರ ವಾರ್ಡ್. ಮೇಲ್ನೋಟಕ್ಕೆ ಇಲ್ಲಿನ ರಸ್ತೆಗಳೆಲ್ಲ ಹೊಳೆಯುವಂತಿದ್ರೆ ಒಳಗೆ ಹೋದಂತೆಲ್ಲ ಗುಂಡಿಮಯ ಅನ್ನೋದು ಗೊತ್ತಾಗುತ್ತೆ. ಕಸ ಸಮಸ್ಯೆ, ಕರೆಂಟ್ ಸಮಸ್ಯೆ ಇಲ್ಲಿ ಎದ್ದು ಕಾಣುವಂತಿದೆ. ಆದರೆ ಇಲ್ಲೂ ಕೂಡ ಶಾಸಕ ಕೆ ಗೋಪಾಲಯ್ಯ ಅವರ ಬಗ್ಗೆ ಮೃದು ಧೋರಣೆ ಇರೋದು ಕಂಡು ಬಂತು. ಏನು ಪ್ರಾಬ್ಲಮ್ ಇಲ್ಲ, ನೀರು ಹೋಯ್ತೆ. ಕರೆಂಟ್ 2 ದಿವಸ ಲೇಟ್ ಆದರೂ ಹಾಕ್ತಾರೆ ನೋಡಿ, ಏನು ಪ್ರಾಬ್ಲಮ್ ಇಲ್ಲ. ಹೇಳಿದ್ರೆ ಚೆಕ್ ಮಾಡ್ತಾರೆ, ಹೇಳಿದ್ರೆ ಬಂದು ರಿಪೇರಿ ಮಾಡಿ ಹೋಗ್ತಾರೆ. ನೀರುದು ಏನು ಪ್ರಾಬ್ಲಮ್ ಇಲ್ಲ. ಕೆಟ್ಟೋದ್ರೆ ಇಮಿಡಿಯೇಟ್ಲಿ ರಿಪೇರಿ ಮಾಡಿಸ್ತಾರೆ.
ಇಲ್ಲ ಇಲ್ಲ, ಎಲ್ಲೋ ಒಂದೊಂದು ಆ ಕಡೆ ಮಳ್ಳಿ ಇರ್ತದಲ್ಲ, ಆ ಮಳ್ಳಿಂತವ ರಾತ್ರಿ ಹೊತ್ತು ಬಂದು ಸ್ವಲ್ಪ ಇದು ಕೊಡ್ತದ ಅಷ್ಟೇನೆ. ಬೊಗಳ್ತಾವ, ಇನ್ನೇನು ತಾಪತ್ರ ಏನೂ ಇಲ್ಲ. ಕರೆಂಟ್ಗೂ ನೀರಿಗೂ ಏನಕ್ಕೂ ತಾಪತ್ರ ಇಲ್ಲ. ಇಲ್ಲಿ MLA ಕೆಲಸ ಮಾಡಲ್ಲ ಅಂತ ಯಾರು ಹೇಳಲ್ಲ. MLA ದೇವ್ರಂತ ಮನ್ಸ. ಅವರಾಗಿರ್ಬೋದು, ನಮ್ಮ ಶಿವರಾಜಣ್ಣ ಆಗಿರ್ಬೋದು, ಯಾರನ್ನಾಗಿರ್ಬೋದು, ಇಲ್ಲಿರೋ ಕಳ್ಳರು ಮುಖಂಡರುಗಳು ಅವ್ರಿಗೆ ವಿಷಯ ತಲುಪ್ಸೋಕೆ ಬಿಡಲ್ಲ. ಆಯ್ತಾ, ಒಂದು ರೋಡು ಹೋಯ್ತು ಅಂತ ಅಂದರು ನಾವು ಮಾಡಿದ್ರೆ ಹೇಳಿದ್ರು ಒಂದು ರೆಸ್ಪಾನ್ಸ್ ಕರೆಕ್ಟಾಗಿ ಮಾಡಲ್ಲ. ಒಂದು ರೇಷನ್ ಕಾರ್ಡ್ ಮಾಡಿಸ್ಕೊಡ್ಬೇಕು ಅಂತಾದ್ರೂ ಅವ್ರ ಮನೆ ಹತ್ರಕ್ಕೆ 100 ಸತಿ ಹೋಗಿ ಅಲ್ಲದ್ರೂ ಯಾವನು ಇವತ್ತಿನವರೆಗೂ, ನಾನೇ ಒಂದು 2 ವರ್ಷದಿಂದ ಅಲೀತಾ ಇದ್ದೀನಿ ಅಣ್ಣ, 100 ಜನ ಕೊಟ್ಟಿದ್ದೀನಿ, ಯಾವನೂ ಮಾಡಿಸ್ಕೊಡಲ್ಲ. ಎಲ್ಲ ಕಮಿಷನ್ ಗಿರಾಕಿಗಳು. ಸಮಸ್ಯೆ ಏನಿಲ್ಲ. ಗೋಪಾಲಣ್ಣವ್ರು ಬಂದಮೇಲೆ ತುಂಬ ಚೆನ್ನಾಗಿ ಎಲ್ಲ ಕೆಲಸಗಳು, ಪಾರ್ಕ್ಗಳು ಎಲ್ಲ ಅಭಿವೃದ್ಧಿ ಆಗಿದೆ. ಎಲ್ಲ ಕಡೆನೂ ಪಾರ್ಕ್ ಇರ್ಕಲು ಎಲ್ಲ ಕೆಲಸಗಳು ಅಭಿವೃದ್ಧಿ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಅವ್ರು ಬಂದಮೇಲೆ ಮಹಾಲಕ್ಷ್ಮಿ ಲೇಔಟೇ ತುಂಬ ಒಂದು ಬದಲಾವಣೆ ಆಗಿದೆ. ತುಂಬ ಕಾರ್ಯಗಳು, ತುಂಬ ಯಾವುದೇ ಒಂದು ಕೆಲಸಗಳಾಗಲಿ, ಬಡವ್ರಿಗಾಗಲಿ, ಯಾರಿಗೇ ಆಗಲಿ ತುಂಬ ಹೆಲ್ಪ್ ಮಾಡೋಂಥ ವ್ಯಕ್ತಿ. ಏನು ಸಮಸ್ಯೆ, ನೀರಿನ ಸಮಸ್ಯೆ ಇದೆ. ಸ್ವಲ್ಪ ಬೀದಿ ಲೈಟು ಸಾಯಂಕಾಲ ಆನ್ ಮಾಡಲ್ಲ, ಬೆಳಗ್ಗೆ ಬೇಗ ಆಫ್ ಮಾಡಲ್ಲ, ನಾವೇ ಮಾಡಬೇಕು. ಅದು ಹೋದ್ರೆ ಕರೆಂಟ್ ಹೊಡಿತೆ, ಹಾಕೋಕ್ಕಾಗಲ್ಲ. ಬನ್ನಿ ತೋರಿಸ್ತೀನಿ. ಶಕ್ತಿ ಗಣಪತಿ ನಗರ ವಾರ್ಡ್ನ 1ನೇ ಕ್ರಾಸ್ನಲ್ಲಿದ್ದೀವಿ. ಇಲ್ಲಿ ನಿವಾಸಿ ಹೇಳ್ತಾ ಇದ್ದಾರೆ, ಇಲ್ಲಿ ದಿನವೂ ಕೂಡ ಬೀದಿ ಲೈಟ್ಗಳನ್ನು ಆನ್ ಮಾಡಲಾಗುತ್ತೆ. ಸಾಯಂಕಾಲ ಭಾಳ ಲೇಟಾಗಿ ಆನ್ ಮಾಡ್ತಾರೆ, ಮತ್ತು ಬೆಳಗ್ಗೆ ಆದರೆ ಅದನ್ನು ಆಫ್ ಮಾಡೋದೇ ಇಲ್ಲ. ಆಫ್ ಮಾಡೋರು ಯಾರೂ ಇರೋದಿಲ್ಲ, ನಾವೇ ಆಫ್ ಮಾಡಬೇಕಾಗುತ್ತೆ. ಒಂದೊಂದ್ಸಲಿ ನಮಗೆ ಭಯ ಆಗುತ್ತೆ, ಎಲ್ಲಿ ಕರೆಂಟ್ ಹೊಡೆಯುತ್ತೆ ಅನ್ನೋವಂಥ ಭಯ ಆಗುತ್ತೆ. ಬನ್ನಿ, ಬೇಕಿದ್ರೆ ನಾನು ತೋರಿಸ್ತೀನಿ ಅಂತ ಅವ್ರು ನಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದಾರೆ. ಬನ್ನಿ, ಅವರು ಯಾವ ರೀತಿಯಾಗಿ ಪ್ರಾಬ್ಲಮನ್ನು ಫೇಸ್ ಮಾಡ್ತಾ ಇದ್ದಾರೆ ನೋಡುವ. ಹಾಕೋರೆ ಹಾಕಬೇಕು, ಯಾಕೆ ಹೋದರೆ ಸ್ಪ್ರೆಡ್ ಆಗುತ್ತೆ, ಬರೋಲ್ಲ. ಕರೆಂಟ್ ಭಯ, ಹಾಕೋಕ್ಕಾಗಲ್ಲ. ಅವ್ರು ಬಂದು ಡೈಲಿ ಬಂದು ಹಾಕಲ್ಲ. ಈಗ ಮನೆ ಇದೆ, ಮನೆ ಮುಂದೆನೇ ಈ ಲೈಟ್ ಕಂಬ ಇದೆ ನೋಡಿ. ಯಾವ ರೀತಿ ಸರ್ಕಸ್ ಮಾಡ್ಬೇಕು, ದಿನಾಲೂ ಇಲ್ಲಿ ಬೀದಿ ಲೈಟ್ ಆನ್ ಮಾಡಬೇಕು ಅಂತಂದರೆ ಇಲ್ಲಿ ನಿವಾಸಿಗಳು ಬಂದು ಹಿಂಗೆ ಕನೆಕ್ಟ್ ಮಾಡಬೇಕು. ನೋಡಿ, ಕಿಡಿ ಹೊತ್ತುತ್ತೆ. ಈಗ ಈ ಥರ ಏನಾದರೂ ಆಯ್ತು ಅಂದರೆ ಮಕ್ಕಳು ಆಡ್ತಾ ಇರ್ತವೆ, ಇಲ್ಲಿ ಯಾರು ಇರ್ತಾರೆ, ಏನಾದರೂ ಹೆಚ್ಚು ಕಡಿಮೆ ಆದರೆ ಯಾರು ಗತಿ ಅನ್ನೋದು ಇಲ್ಲಿನವರ ಪ್ರಶ್ನೆ ಆಗಿದೆ. ಬನ್ನಿ, ಈ ಲೈಟ್ ಕಂಬದ ಕೂಗಾಡ್ತಿ ದೂರದಲ್ಲಿ, ಅಂದರೆ ಕೇವಲ 2 ಅಡಿ ಅಂತರದಲ್ಲಿರುವಂಥ ಈ ಮನೆ ನಿವಾಸಿಗಳು ಏನು ಹೇಳ್ತಾರೆ ಕೇಳೋಣ. ಸರ್, ತಮ್ಮ ಹೆಸರು? ಭೀಮರಾಜು ಅಂತ. ಓಕೆ, ಬನ್ನಿ, ಹತ್ರ ಬನ್ನಿ. ಯಾವ ಥರ ಸಮಸ್ಯೆನ ಎದುರಿಸ್ತಾ ಇದ್ದೀರಿ ತಾವು? ಸಮಸ್ಯೆ ಅದೇ, ನಾವೇ ಹಾಕ್ಕೋಬೇಕು, ಅವರು ಬಂದು ಹಾಕೋಗ್ತಾರೆ. ಇನ್ನೊಂದು ಏನಾಗಿದ್ರೆ ಕರೆಂಟ್ ಏರ್ಪೇರ್ ಆಗ್ತಾ ಇದೆ, ಅದರಿಂದ ಬಲ್ಪ್ಗಳೆಲ್ಲ ಹೋಗ್ಬಿಟ್ಟಿದ್ದಾವೆ. ಮತ್ತು ಆಮೇಲೆ ಮೋಟ್ರ್ ಬೇರೆ ಆಟೋಮೆಟಿಕ್ ಇತ್ತು, ಅದು ನಾವೇ ಹಾಕೋಬೇಕು, ಮ್ಯಾನ್ಯಲ್ ಆಗೋಗ್ಬಿಟ್ಟಿದೆ. ಹಿಂಗೆ ಏನಾದ್ರು ತೊಂದರೆ ಇದ್ದೇ ಇರುತ್ತೆ, ಅವ್ರು ಬಂದು ಮಾಡಬೇಕಷ್ಟೆ. ಸಿಂಗಲ್ ಫೇಸ್ ಬಂದು ಹೈ ಪವರ್ ಆಗುತ್ತೆ. ಫ್ರಿಜ್ಜು ಮತ್ತು ಲೈಟು ಮತ್ತು ಇದು ಟಿವಿಗಳು ಇದ್ದಕ್ಕಿದ್ದಂಗೆ ಇದಾಗ್ತದೆ ಬ್ಲಾಸ್ಟ್. ನಾನು ಜೈ ಎಲ್ಲರಿಗೂ ಫೋನ್ ಮಾಡಿದೆ. ಒಂದ್ಸಲಿ ವಿಜಯನಗರದಲ್ಲಿ ಏನಾಗಿದೆ, ಇಲ್ಲಿ ಆಗಿದೆ ಸರ್, ನಮ್ಮ ಏರಿಯಾ ಪರಿಸ್ಥಿತಿ ಏನಾಗಿದೆ ಹೇಳಿ ನೀವು ಅಂತ. ನಮ್ಮ ಏರಿಯಾ ಪರಿಸ್ಥಿತಿ ಹೇಳಿ ನೀವು, ಇಲ್ಲ ಅಂದ್ಬಿಟ್ಟು ಇದು ಡೈರೆಕ್ಟ್ ಹಂಗೆ ಏನಾಗುತ್ತಾಯಿತು. ನಾವೇನಪ್ಪ ಅಂದರೆ ಇವ್ರ ಮನೆ ಒಂದು 4 ಮನೆಗೆ ಮೋಟ್ರು ಎಫೆಕ್ಟ್ ಆಗಿದೆ. ಸದ್ಯದಲ್ಲಿ ಏನೂ ಸಮಸ್ಯೆ ಇಲ್ಲ ಸರ್, ಎಲ್ಲ ನೋಡ್ಕೊತಾ ಇದ್ದಾರೆ ನಮ್ಮ MLA ಎಲ್ಲ. 2-3 ದಿವಸದಿಂದ ಸ್ವಲ್ಪ ಕರೆಂಟ್ ಸಮಸ್ಯೆ ಇತ್ತು, ಸದ್ಯದಲ್ಲಿ ಎಲ್ಲ ಸಮಸ್ಯೆ ಪರಿಹಾರ ಆಗಿದೆ. ಅದು ಫಸ್ಟ್ ಬಲ್ಪು ಚೆನ್ನಾಗಿತ್ತು, ಈ ಬಲ್ಪುಗಳು ಹಾಕಿದ್ಮೇಲೆ ಮನೆಗಳಲ್ಲಿ ಇರೋ ಬಲ್ಪುಗಳೆಲ್ಲ ಹೋಗ್ಬಿಡ್ತವೆ. ಸಿಂಗಲ್ ಬೀಜ ಆಗುತ್ತೆ, ಬೆಳಕು ಬೀಳ್ತಾ ಇಲ್ಲ ಈ ಬಲ್ಪುಗಳು. ಹಿಂದ್ಗಡೆ ರೋಡಲ್ಲಿ ಕಸನೂ ಸರಿಯಾಗಿ ಗುಡಿಸ್ತಾ ಇಲ್ಲ. ಮತ್ತು ಈ ವರ್ಕ್ ಫ್ರಮ್ ಹೋಮ್ ಮಾಡ್ತಾ ಇರ್ತಾರಲ್ಲ ಹುಡುಗಿರು ಮನೆಯಲ್ಲಿ, ಅವಾಗೆಲ್ಲನೂ ಬಲ್ಪುಗಳು ಹೋಗ್ಬಿಡ್ತವೆ. ನೋಡಿದ್ರಲ್ಲ ವೀಕ್ಷಕರೇ, ಶಕ್ತಿನಗರ ಗಣಪತಿ ವಾರ್ಡ್ನಲ್ಲಿ ಏನೆಲ್ಲ ಸಮಸ್ಯೆ ಇದ್ದಾವೆ ಅಂತ. ಇಲ್ಲಿ ನಿವಾಸಿಗಳು ಹೇಳೋ ಪ್ರಕಾರ ರಸ್ತೆಗಳಲ್ಲಿ ಅಲ್ಲಲ್ಲಿ ಗುಂಡಿಗಳು ಕಾಣ್ತವೆ, ಇನ್ನು ಕಸದ ಸಮಸ್ಯೆ ಇದೆ. ಇಲ್ಲಿ ನಿವಾಸಿಗಳು ಸುಮಾರು ಜನ ಕಂಪ್ಲೇಂಟ್ ಮಾಡಿದ್ರು. ಏನಂದರೆ ಅಕ್ಕಪಕ್ಕ ಮನೆಯವ್ರನ್ನೇ ರೋಡಿಗೆ ಬಂದು ಕಸ ಹಾಕ್ತಾರೆ, ಹಸಿ ಕಸ ಒಣ ಕಸ ನಾವು ಬೇರೆ ಬೇರೆ ಮಾಡಿಕೊಟ್ರು ಕೂಡ ಅವ್ರು ತೊಗೊಂಡು ಹೋಗೋರು ಜೋಡಿಸ್ಕೊಂಡು ಹೋಗ್ಬಿಡ್ತಾರೆ. ಸೊ ಹೀಗಾಗಿ ಕಸದ ಸಮಸ್ಯೆಯಲ್ಲಿ ತಾಂಡವಾಡ್ತಿದೆ. ಇನ್ನು ಬೀದಿ ನಾಯಿಗಳ ಹಾವಳಿ ಇದೆ. ಆಮೇಲೆ ಸಾಯಂಕಾಲ ಆಯಿತು ಅಂತಂದರೆ ಈ ರಸ್ತೆಗಳು ಇಷ್ಟೊಂದು ಚೆನ್ನಾಗಿ ಕಾಣಿಸ್ತಾ ಇದ್ದಾವಲ್ವಾ, ಇಲ್ಲಿ ರಸ್ತೆಗಳಲ್ಲಿ ಗಾಂಜಾ ಹೊಡೆಯೋರು ಒಂದು ಅಡ್ಡನೇ ಇದೆ. ಇಲ್ಲಿ ಅವ್ರಿಗೆ ಯಾರು ಹೇಳೋರು ಕೇಳೋರು ಇಲ್ಲ ಅನ್ನುವಂಥ ದೂರನ್ನು ಅವರು ಮಾಡಿದ್ದಾರೆ. ಅದು ಅಲ್ಲದೆ ಇಲ್ಲಿನ ಶಾಸಕರ ಕೆಲಸ ಕಾರ್ಯಗಳ ಬಗ್ಗೆ ನಮ್ಮದೇನು ತಕರಾರಿಲ್ಲ, ಬಟ್ ಅಲ್ಲಿ ಮಧ್ಯದಲ್ಲಿ ಇರುವಂಥವರು ಅವ್ರಿಗೆ ವಿಷಯಗಳನ್ನು ತಲುಪಿಸೋದಿಲ್ಲ. ಇಲ್ಲಿನ ನಾಯಕರಿಂದಾಗಿ ಕೂಡ ನಮಗೆ ಸಮಸ್ಯೆ ಆಗಿದೆ. ಆದಷ್ಟು ಬೇಗ ಇಲ್ಲಿನ ಸಮಸ್ಯೆಗಳು ನಿವಾರಣೆ ಆಗಬೇಕು ಅನ್ನುವಂಥದ್ದು ಇವರೆಲ್ಲರ ಒಟ್ಟಾರೆ ಅಭಿಪ್ರಾಯವಾಗಿದೆ. ಕ್ಯಾಮ್ರಾ ಪರ್ಸನ್ ರುದ್ರೇಶ್ ಜೊತೆ ನಾನು ಚನ್ನವೀರ್ ಸಗರ್ನಾಳ್, ಪಬ್ಲಿಕ್ ನೆಕ್ಸ್ಟ್, ಬೆಂಗಳೂರು.